ಕತೆ. ಗುಡ್ಡದ ಮನೆ ಹಳ್ಳಿಯ ಕತೆ. ಈ ಕಥೆಯ ಸನ್ನಿವೇಶಗಳು ಮತ್ತು ಪಾತ್ರ ಕಾಲ್ಪನಿಕ. ಗುಡ್ಡದ ಮನೆ ಎನ್ನುವ ಹಳ್ಳಿಯ ಕತೆ. ಹಳ್ಳಿಗಳಲ್ಲಿ ಬಸ್ ಸಂಚಾರ ಕಡಿಮೆ ಇದ್ದು ರಾತ್ರಿ ಹೊತ್ತು ಜನ ಸಂಚಾರವೂ ಕಡಿಮೆ ಇತ್ತು. ಗುಡ್ಡಗಳ ಕೊರೆದು ಊರ ಜನರೇ ಪಟ್ಟಣಕ್ಕೆ ಹೋಗಲು ಸಂಚಾರ ವ್ಯವಸ್ಥೆ ಮಾಡಿಕೊಂಡಿದ್ದರು. ಇಲ್ಲಿ ನಿಲ್ದಾಣ ಕಟ್ಟಿಸಿಕೊಂಡು ಕೂರಲು ವ್ಯವಸ್ಥೆ ಇರಲಿಲ್ಲ. ಅಕ್ಷರ ಕಲಿತವರು ತಾವೇ ಒಂದು ಬೋರ್ಡ್ ಬರೆದು ಹಾಕಿದ್ದರು. ದಿನ ಕಳೆದಂತೆ ರಸ್ತೆಗಳಿಗೆ ಡಾಂಬರು ಹಾಕಿಸಲಾಯಿತು. ಒಂದೆರಡು ಬಸ್ಸುಗಳು ಓಡಾಡಲು ಆರಂಭಿಸಿದವು. ದೋ ಎಂದು ಬೇಸರವಿಲ್ಲದೆ ಸುರಿಯುವ ಮಳೆಯಲ್ಲಿ ಬರೆದ ಬೋರ್ಡ್ಗಳು ಒದ್ದೆಯಾಗಿ ಹರಿದು ಹೋಗುತ್ತಿತ್ತು. ಕೆಲಸ ಮುಗಿಸಿಕೊಂಡು ಗಂಡಸರು ಸಂಜೆಯ ಸಮಯದಿ ಊರಿನಲ್ಲಿರುವ ಒಂದೇ ಒಂದು ದಿನಸಿ ಅಂಗಡಿಯ ಕಟ್ಟೆಯ ಮೇಲೆ ಸುದ್ದಿ ಹೇಳಲು ಕೂರುತ್ತಿದ್ದರು. ದಿನಸಿ ಅಂಗಡಿಯಾದರೂ ಅಲ್ಲಿ ಊರಿನ ಜನರಿಗೆ ಅಗತ್ಯವಾದ ಕೆಲವೊಂದು ವಸ್ತುಗಳು ಸಿಗುತ್ತಿದ್ದವು. ಅಂಗಡಿಯ ಯಜಮಾನನಿಗೂ ಆ ಸಮಯದಲ್ಲಿ ಮಾತನಾಡಲು ಜನರು ಸಿಗುತ್ತಿದ್ದರು ಮತ್ತು 10-20 ರೂಪಾಯಿಯ ವ್ಯಾಪಾರವಾಗುತ್ತಿತ್ತು. ಸುದ್ದಿ ಹೇಳುತ್ತಾ ಜನರು ಹುರಿಗಡಲೆ, ಬಟಾಣಿ ಎಂದು ಖರೀದಿ ಮಾಡುತ್ತಿದ್ದರು. ಮಾತನಾಡುತ್ತಾ ಸಂಜೆ 7 ಗಂಟೆ ಆಯಿತೆಂದರೆ ಎಲ್ಲರೂ ಎದ್ದು ಮನೆ ಸೇರುತ್ತಿದ್ದರು. ಏಕೆಂದರೆ ಅಲ್ಲಲ್ಲಿ ದೆವ್ವ ಕಾಣಿಸಿಕೊಂಡಿತೆಂದು ಒಬ್ಬರಲ್ಲ ಒಬ್ಬರು ದಿನದ ಅನುಭವ ಹೇಳುತ್ತಿದ್ದರು. ಅಂಗಡಿಯನ್ನು ಸಹ 7 ಗಂಟೆಗೆ ಬಾಗಿಲು ಹಾಕುತ್ತಿದ್ದರು. ತಮ್ಮ ಕೆಲಸಗಳ 7 ಗಂಟೆಯ ಒಳಗೆ ಮುಗಿಸಿಕೊಂಡು ಮನೆ ಬಾಗಿಲುಗಳ ಭದ್ರಪಡಿಸಿಕೊಳ್ಳುತ್ತಿದ್ದರು. ಹಾಗಂತ 7 ಗಂಟೆ ರಾತ್ರಿ ನಂತರ ಎಲ್ಲರಿಗೂ ದೆವ್ವದ ಇರುವಿಕೆಯಾಗಿದೆ ಅಂತಲ್ಲ, ಹಗಲಿಗೂ ಅದರ ಇರುವಿಕೆ ಆದವರ ಅನುಭವದ ಕತೆ ಇತ್ತು. ಆದರೆ ಕತ್ತಲೆಂದರೆ ಸಹಜವಾಗಿ ಭಯಪಡುವ ಜನರು ಮನೆ ಸೇರುತ್ತಿದ್ದರು. ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಹೊರಬಂದವರಿಗೆ ದೆವ್ವದ ಇರುವಿಕೆಯ ಅನುಭವವಾಗುತ್ತಿತ್ತು.